ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಅಂತೂ ತುಂಬಾ ಸ್ಪೆಷಲ್ ಡೇ. ಯಾಕಂದರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮತ್ತೆ ಒಂದೇ ಕಡೆ ಸೇರ್ತಿದ್ದೀವಿ. ಮತ್ತು ಆ ಸ್ಕೂಲ್ ಡೇಸ್ದು ನೆನಪುಗಳನ್ನ ಮತ್ತೆ ಬದುಕುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ಸೊ ಸ್ಕೂಲ್ ಫ್ರೆಂಡ್ಸ್, ಅದರಲ್ಲೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಅದೊಂಥರ ಸ್ಪೆಷಲ್ ಬಾಂಡಿಂಗ್ ಇದ್ದೇ ಇರುತ್ತೆ. ಸೊ ಎಷ್ಟೊಂದು ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಬರ್ತಾರೆ, ಬಟ್ ಅದರಲ್ಲಿ ತುಂಬಾ ಸ್ಪೆಷಲ್ ಪ್ಲೇಸ್ ಅಂತ ಒಂದು ಸ್ಥಾನ ಇರುತ್ತೆ ಅಂದರೆ ಅದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ರಿಯೂನಿಯನ್ ಅಂತ ಏನು ಮಾಡ್ತಿದ್ದೀವಲ್ವ, ಅದು ಇನ್ನೂ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಾವು ಮೀಟ್ ಮಾಡಿದಂಥ ಪ್ಲೇಸ್ ಬಂದು ಕೋಲಾರಲ್ಲಿರುವಂಥ ಫೇಮಸ್ ಪ್ಲೇಸು, ಒಂದು ಹಿಸ್ಟಾರಿಕಲ್ ಪ್ಲೇಸು ಕೋಲಾರಮ್ಮ ಟೆಂಪಲಲ್ಲಿ. ಸೊ ಈ ಒಂದು ಗುಡ್ ವೈಬ್ಸ್ ಮಧ್ಯೆ ನಾವೆಲ್ಲರೂ ಸೇರಿದ್ದು ಇನ್ನೂ ಒಂಥರ ಸ್ಪೆಷಲ್ ಡೇ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಕೋಲಾರಮ್ಮ ಟೆಂಪಲ್ಗೆ ಹೋಗಿ ಕೋಲಾರಮ್ಮ ದೇವಿಯ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ನೆಕ್ಸ್ಟ್ ನಮ್ಮ ಒಂದು ಡೇನ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬಾ ಒಂದು ಫೇಮಸ್ ಮತ್ತು ತುಂಬ ಪವರ್ಫುಲ್ ಗಾಡ್ ಕೋಲಾರಲ್ಲಿ ಕೋಲಾರಮ್ಮ ದೇವಿ ಅಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ ಕೋಲಾರಮ್ಮ ಟೆಂಪಲ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ, ನೀವೇನಾರ ಕೋಲಾರದವ್ರು ಆಗಿಲ್ಲ ಅಂದರೆ ಸೊ ಕೋಲಾರಕ್ಕೆ ಬಂದಾಗ ಈ ಒಂದು ಟೆಂಪಲ್ನ ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ನೀವೇನೇ ಅಂದ್ಕೊಂಡಿದ್ರೂ ಅದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ತುಂಬ ವರ್ಷಗಳಾದಮೇಲೆ ನಾವು ನಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿದ್ದೀವಲ್ಲ ಎಲ್ಲ ಮತ್ತೆ ಮೀಟ್ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಅಷ್ಟು ವರ್ಷಗಳಾದ್ರೂ ಆ ಬಾಂಡೇಜ್ ಆಗಲಿ, ಮಾತಾಡೋ ರೀತಿ ಆಗಲಿ, ಇಂಥದ್ದು ಯಾವುದ್ರಲ್ಲೂ ಏನೂ ಚೇಂಜಸ್ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಆವಾಗ ನಾವು ಒಂದೇ ಕ್ಲಾಸಲ್ಲಿ ಎಲ್ಲ ಕೂತಿದ್ವಿ ಮತ್ತು ಬಾಕ್ಸಸ್ ಎಲ್ಲ ಶೇರ್ ಮಾಡ್ಕೊಂಡು ತಿಂತಿದ್ವಿ. ಸೊ ಇವತ್ತು ಅದೇ ಮತ್ತೆ ಒಂದು ರಿಪೀಟ್ ಆಯಿತು ಅಂತ ಹೇಳ್ಬೋದು. ಮತ್ತು ನಾವೆಲ್ಲ ಜೊತೇಲಿ ಕೂತು ಇವತ್ತು ಪ್ರಸಾದ ಹಂಚ್ಕೊಂಡು ತಿಂತಾಯಿದ್ದೀವಿ. ಅಂದರೆ ಶೇರಿಂಗ್ ಅವಾಗ ಹೆಂಗೆ ಬಾಕ್ಸಸ್ ಶೇರ್ ಮಾಡ್ಕೊಳ್ತಾಯಿದ್ವು, ಇವತ್ತು ಆ ಪ್ರಸಾದನ ಶೇರ್ ಮಾಡ್ಕೊಂಡು ತಿನ್ನೋವಾಗ ಅದೆಲ್ಲ ನಮಗೆ ನೆನಪಾಯಿತು. ಮತ್ತು ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಪಾಕೆಟ್ ಮನಿ ಅಂತ ಕೊಡ್ತಾಯಿದ್ರು. ಅವಾಗ ಕೊಡ್ತಾಯಿದ್ದೆ ₹1 ಇಲ್ಲ ₹2 ಅಷ್ಟೇ. ಅದು ಅವಾಗ ಈ ಥರ ಸ್ಮಾಲ್ ಶಾಪ್ಸ್ ಇರ್ತಾಯಿತ್ತು ಸ್ಕೂಲ್ ಹತ್ರ. ಅಲ್ಲೋಗಿ ಶುಂಠಿ ಪೆಪ್ಪರ್ಮೆಂಟು ಇಲ್ಲಾಂದರೆ ಈ ಥರ ಕೊಬ್ಬರಿ ಮಿಠಾಯಿ ಇಂಥದ್ದೆಲ್ಲ ಸಿಗ್ತಾಯಿತ್ತು. ಸೊ ಅಲ್ಲೋಗಿ ಒಬ್ಬರ ಹತ್ರ ಪಾಕೆಟ್ ಮನಿ ಇದ್ರೂ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ. ಅವಾಗ ₹1 ಒಂದೊಂದು ಕೊಡ್ತಾಯಿದ್ರು ಇದು. ಸೊ ಇವತ್ತು ಅದು ಆನ್ ದ ವೇ ಬರಬೇಕಾದ್ರೆ ಅದು ನೋಡಿದ ತಕ್ಷಣ ನಮಗೆ ಮತ್ತೆ ಅದು ನೆನಪಾಯಿತು, ಎಲ್ಲ ಹಿಂಗೆ ಶೇರ್ ಮಾಡ್ಕೊಂಡು ತಿಂತಾಯಿದ್ವಲ್ಲ, ಮತ್ತೆ ತೊಗೊಂಡು ತಿನ್ನೋಣ ಅಂತ. ಸೊ ಈ ಥರ ತುಂಬಾ ಸ್ಮಾಲ್ ಥಿಂಗ್ಸಲ್ಲೂ ಒಂಥರ ಗುಡ್ ಮೆಮೊರೀಸ್ ಇರುತ್ತೆ. ಅಂದರೆ ಅದು ಚೈಲ್ಡ್ಹುಡ್ ಫ್ರೆಂಡ್ಸ್ ಹತ್ರನೇ ಇರುತ್ತೆ. ಸೊ ಇವಾಗ ಎಷ್ಟೊಂದು ದುಡಿತೀವಿ, ಬಟ್ ಆವಾಗ ₹1 ನಾವು ಎಷ್ಟು ಖುಷಿ ಪಡ್ತಾಯಿದ್ದೀವಿ ಅಂತ ನೆನೆಸ್ಕೊಂಡ್ರೆ ಅವಾಗ ಎಷ್ಟು ಮುಗ್ಧತೆ ಇತ್ತು ನಮ್ಮಲ್ಲೆಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ಎಷ್ಟು ದುಡ್ಡು ಕೊಟ್ರೂ ಸಮಾಧಾನ ಆಗೋಲ್ಲ. ಬಟ್ ಆವಾಗ ಚೈಲ್ಡ್ಹುಡಲ್ಲಿ ₹1 ಪೇರೆಂಟ್ಸ್ ಕೊಟ್ರೂ ಅದೇನೋ ಫುಲ್ಲು ಎಷ್ಟೋ ಲಕ್ಷ ಕೊಟ್ಟಂಗೆ ಫೀಲ್ ಆಗ್ತಾಯಿತ್ತು ನಮಗೆ. ಸೊ ಇವತ್ತು ಎಲ್ಲರೂ ನಾವು ಯಾರು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ದೀರಲ್ಲ, ಎಲ್ಲರೂ ಸೇಮ್ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದಾರೆ ಇವತ್ತಿಗೂ. ಹಂಗೆ ಇದ್ದೀವಿ ನಾವೆಲ್ಲ. ಮಾತುಕತೆ ಆಗಲಿ, ಒಬ್ರನ್ನೊಬ್ರು ರೇಗಿಸ್ಕೊಳ್ಳೋದಾಗಲಿ, ಕೇರಿಂಗ್ ಆಗಲಿ, ಶೇರಿಂಗ್ ಆಗಲಿ ಎಲ್ಲ ಹಂಗೆ ಇದೆ. ಬಟ್ ಮೆಚ್ಯೂರ್ಡ್ ವರ್ಷನ್ ಇದ್ದೀವಿ ಅಷ್ಟೇ ಅಂತಲೇ ಹೇಳ್ಬೋದು. ಸೊ ಆವಾಗ ಏನು ಬರೀ ಕಾರ್ಟೂನ್ಸು, ಗೇಮ್ಸು ಇಂಥದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಬಟ್ ಇವಾಗ ಆ ಮೆಚ್ಯೂರ್ಡ್ ವರ್ಷನ್ ಅಂತ ಏನು ಹೇಳ್ತಾ ಇದ್ದೀನಲ್ವ, ಇವಾಗ ಲೈಫು, ನೆಕ್ಸ್ಟು ಫ್ಯೂಚರು ಇದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಅಷ್ಟೇ ಡಿಫ್ರೆನ್ಸ್ ಆಗಿರೋದು. ಬಟ್ ಮಾತು ಮಾತ್ರ ಕಡಿಮೆ ಆಗಿಲ್ಲ. ಮಾತು ಎಷ್ಟು ಮಾತಾಡಿದ್ರೂ ಇನ್ನೂ ಇದೆಯೇನೋ ಮಾತು ಅನ್ನೋಷ್ಟು ಮಾತಾಡ್ತಾಯಿದ್ವಿ.
ಸೊ ಇತ್ತೀಚೆಗೆ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ರೀಲ್ಸ್ ಅಂಥದ್ದೆಲ್ಲ ಮಾಡ್ತಾರಲ್ವ. ಸೊ ಅದನ್ನು ನೋಡ್ಕೊಂಡು ಎಷ್ಟೊಂದು ಜನ ಹೇಳಿದ್ರು, ಇಲ್ಲ ನಾವು ಆ ಥರ ರೀಲ್ಸ್ ಮಾಡಬೇಕು ಅಂತ. ಸೊ ಆನ್ ದ ಸ್ಪಾಟ್ ಏನೇನು ಅನ್ನಿಸ್ತೋ ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಯಾವುದೂ ಪ್ರಿಪ್ರೇಷನ್ ಇಲ್ಲ. ಸೊ ಯಾವ ರೀತಿ ನಮಗೆ ಈಸಿ ಅನಿಸುತ್ತೋ ಅದರಲ್ಲೂ ಈ ಮೇಕಿಂಗ್ ವಿಡಿಯೋ ಅಂತೂ ನೋಡಿದ್ರೆ ಫುಲ್ಲು ನಗು ಬರ್ತಾಯಿತ್ತು ನಮಗೆ. ಸೊ ನಾವು ಅಂದ್ಕೊಂಡಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಆಫ್ಟರ್ ಮೆನಿ ಟ್ರೈಸು ಒಂದು ಒಳ್ಳೆ ರೀಲ್ ಬಂತು ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಆ ಒಂದು ಶಾರ್ಟ್ ಅಂತಲೇ ಹೇಳ್ಬೋದು. ಹೋಲ್ ಡೇದು ಮೆಮೊರಿ ಆ ಒಂದು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫೈನಲಿ ಕೆಲವೊಂದು ಗುಡ್ ಶಾರ್ಟ್ಸ್ ಬಂತು ರೀಲ್ಸ್ ಎಲ್ಲ ಮಾಡೋದಕ್ಕೆ. ಅದಾದಮೇಲೆ ಸ್ವಲ್ಪ ದೇವಸ್ಥಾನ ಎಲ್ಲ ಬ್ರೌಸ್ ಮಾಡಿದ್ವಿ. ಎಸ್ಪೆಷಲಿ ಆರ್ಕಿಟೆಕ್ಚರ್, ಸೋಮೇಶ್ವರ ಗುಡಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಆ ಟೆಂಪಲ್ಗೆ ಹೋಗೋಷ್ಟರಲ್ಲೇ ಒಂಥರ ಪ್ರಶಾಂತವಾಗಿರುತ್ತೆ ಮತ್ತು ಗುಡ್ ವೈಬ್ಸ್ ಇರುತ್ತೆ. ಸೊ ಇವತ್ತಿನ ಡೇ ಸ್ಟಾರ್ಟ್ ಮಾಡಿದಂತೂ ತುಂಬಾ ಒಂದು ಒಳ್ಳೆ ಪ್ಲೇಸಲ್ಲೇ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಸೊ ಫೈನಲಿ ನಾವೆಲ್ಲ ಮೀಟ್ ಮಾಡಿ ಫೋಟೋಸ್ ಎಲ್ಲ ತಗೊಳ್ಳೋ ಅಷ್ಟರಲ್ಲಿ ಎಷ್ಟೊಂದು ಜನ ಇನ್ನೂ ಆನ್ ದ ವೇ ಇದ್ದರು. ಯಾಕಂದರೆ ಎಷ್ಟೊಂದು ಜನ ಬ್ಯಾಂಗ್ಳೂರಿಂದ ಬರಬೇಕಾಗಿತ್ತು. ಸೊ ಲೋಕಲ್ ಕೋಲಾರಲ್ಲಿರೋರೆಲ್ಲ ಬೇಗ ಮೀಟ್ ಮಾಡಿದ್ವಿ. ಬಟ್ ಬೇರೆ ಕಡೆಯಿಂದ ಬರೋರೆಲ್ಲ ನೋಡಿ ವಿಡಿಯೋ ಕಾಲ್ ಯಾರು ಬರೋಕ್ಕಾಗಲಿಲ್ಲ, ಅವರೆಲ್ಲ ವಿಡಿಯೋ ಕಾಲ್ ಮಾಡಿದ್ದಾರೆ. ಸೊ ಇನ್ನು ಕೆಲವೊಬ್ಬರು ಆನ್ ದ ವೇ ಇರೋರು ಸಹ ಫೋನ್ ಮಾಡಿದರು, ಇನ್ನೊಂದು 5-10 ಮಿನಿಟ್ಸಲ್ಲಿ ಬರ್ತೀವಿ ಅಂತ. ಸೊ ಎಲ್ಲರೂ ಬಂದಮೇಲೆ ಲಂಚಿಗೆ ಪ್ಲ್ಯಾನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಹೆಂಗೂ ಟೈಮ್ ಇದೆಯಲ್ವಾ. ಸೊ ಅದಕ್ಕೆ ಆ ವೇಟಿಂಗ್ ಪೀರಿಯಡಲ್ಲಿ ಸ್ವಲ್ಪ ರೀಲ್ಸ್ ಇನ್ನೂ ಸ್ವಲ್ಪ ಮಾಡ್ತಾಯಿದ್ವಿ. ಸೊ ಈ ಒಂದು ಪ್ರೋಸೆಸ್ ಇರುತ್ತಲ್ಲ, ಈ ರೀಲ್ಸ್ ಆಗಲಿ ಈ ಥರದ್ದೆಲ್ಲ ಮಾಡೋವಾಗ ತುಂಬ ಫನ್ನಿಂದ ಕೂಡಿರುತ್ತೆ. ಏನೋ ಒಂದು ಸ್ಟೆಪ್ ಹೇಳ್ಕೊಟ್ಟಿರ್ತಾರೆ, ನಾವು ಅದನ್ನು ಕರೆಕ್ಟಾಗಿ ಮಾಡಲ್ಲ ಎಲ್ಲರೂ. ಮತ್ತು ಒಬ್ಬರು ತಪ್ಪು ಮಾಡಿದ್ರೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಈ ಥರ ಅಂತೂ ಎಷ್ಟು 4-5 ಟೇಕ್ಸೇ ತೊಗೊಂಡ್ವಿ ಅಂತ ಹೇಳ್ಬೋದು. ಫೈನಲಿ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇವಾಗ ಒಬ್ಬೊಬ್ಬರನ್ನೇ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಬ್ಲೂ ಕಲರ್ ಡ್ರೆಸ್ ಅವಳು ಬಂದು ಶ್ವೇತಾ ಅಂತ, ಆರೆಂಜ್ ಕಲರ್ ಡ್ರೆಸ್ ರಾಗಿಣಿ, ಬ್ಲೂ ಕಲರ್ ಡ್ರೆಸ್ ಶ್ರುತಿ, ರೆಡ್ ಕಲರ್ ಡ್ರೆಸ್ ಭಾರತಿ, ವೈಟ್ ಕಲರ್ ಡ್ರೆಸ್ ಮಾನ್ಸ ಮತ್ತು ಪಿಂಕ್ ಕಲರ್ ಡ್ರೆಸ್ ಹಾಕಿರೋಳು ಬಂದು ನಂದಿನಿ ಅಂತ. ಇವಾಗ ಎಲ್ಲರೂ ಆಟೋಲ್ಲಿ ಕೂತ್ಕೊಂಡು ಭಾರತಿ ಮನೆಗೆ ಹೋಗ್ತಾಯಿದ್ವಿ. ಸೊ ಯಾಕಂದರೆ ಅಲ್ಲಿಂದ ಅವರಪ್ಪ ನಮ್ಮನ್ನು ಲಂಚಿಗೆ ಕರ್ಕೊಂಡು ಹೋಗ್ತಾರೆ ವ್ಯಾನಲ್ಲಿ. ಸೊ ಸಖತ್ತು ಅಂಕಲ್ ಅಂತೂ ತುಂಬಾ ಕೇರಿಂಗ್ ಅಂತಲೇ ಹೇಳ್ಬೋದು. ಸೊ ಹೆಣ್ಮಕ್ಳು ಬಂದಿದ್ದಾರೆ ಅಂದರೆ ಅವ್ರಿಗೊಂಥರ ಫುಲ್ ಖುಷಿ. ಸೊ ಏನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟಿರ್ತಾರೆ. ನಾವು ಕೇಳೋದಕ್ಕಿಂತ ಅಷ್ಟು ನಮಗೆ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು. ಸೊ ಇವಾಗ ಅಂಕಲ್ ವ್ಯಾನಲ್ಲಿ ಎಲ್ಲರೂ ಕೂತ್ಕೊಂಡು ನೋಡಿ, ದೊಡ್ಡ ವ್ಯಾನು ಎಲ್ಲರೂ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲಂಚ್ಗೆ ನಾವು ಹೋದಂಥ ಪ್ಲೇಸ್ ಬಂದು RK's ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಬ್ಯಾಂಗ್ಳೂರು ಹೈವೇಲಿದೆ. ಸೊ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲರೂ ಇವತ್ತು ವೆಜ್ಜೇ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಟ್ ಈ ರೆಸ್ಟೋರೆಂಟಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿರುತ್ತೆ. ಬೇರೆ ಡೇಸಲ್ಲಿ ಹೋಗಿದ್ರೆ ನಾನ್ ವೆಜ್ಜೇ ಟ್ರೈ ಮಾಡ್ತಿದ್ವಿ. ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ ಟ್ರೈ ಮಾಡಿದ್ವಿ. ಸೊ ಈ ಒಂದು ಕೂತಿರೋಂಥ ಪ್ಲೇಸ್ ಬ್ಯಾಕ್ಗ್ರೌಂಡ್ ಬಂತು ಸಖತ್ತು 7 ಮಾಸದಂಗೆ ಇತ್ತು ನಮ್ಮ ಒಂದು ರಿಯೂನಿಯನ್ಗೆ. ಸೊ ಅದರಿಂದ ಅಲ್ಲೇ ಕೂತ್ಕೊಂಡ್ವಿ ಆ ಚೇರ್ ಹತ್ರ. ಮತ್ತು ಟ್ರೈ ಮಾಡಿದ ಪ್ರತಿಯೊಂದು ಐಟಮ್ ಸಹ ತುಂಬ ಟೇಸ್ಟಿಯಾಗಿತ್ತು. ವೆಜ್ಜಲ್ಲಿ ಸೂಪ್ ಟ್ರೈ ಮಾಡಿದ್ವಿ, ಮತ್ತು ಕೆಲವೊಂದು ಸ್ಟಾರ್ಟರ್ಸ್ ಟ್ರೈ ಮಾಡಿದ್ವಿ, ಪನ್ನೀರು, ಮಶ್ರೂಮು, ಲಾಸ್ಟಲ್ಲಿ ಮೊಸರನ್ನ ಟ್ರೈ ಮಾಡಿದ್ರು. ಅದು ಸಹ ಸಖತ್ ಡೆಕೋರೇಟಿವ್ ಆಗಿ ಕೊಟ್ಟಿದ್ರು. ಟೇಸ್ಟ್ ಮಾತ್ರ ತುಂಬ ಎಲ್ಲನೂ ಊಟ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಲಂಚೆಲ್ಲ ಮುಗಿಸ್ಕೊಂಡು ಇಲ್ಲೂ ಸಹ ಮಾತು ನಿಂತೇ ಇಲ್ಲ, ಮಾತಾಡ್ತಾನೇ ಇದ್ವಿ. ಸೇರಿದಾಗಿಂದ ಅದೇನು ಮಾತು ಮುಗೀತಾ ಇಲ್ವೋ, ಇಲ್ಲಾಂದರೆ ಅಷ್ಟು ಮಾತಿತ್ತೋ ಗೊತ್ತಿಲ್ಲ. ಬಟ್ ಎಲ್ಲೂ ಗ್ಯಾಪೇ ಇಲ್ಲ, ಅಷ್ಟು ಮಾತಾಡ್ತಾನೇ ಇದ್ವಿ. ಲಾಸ್ಟಲ್ಲಿ ಒಂದು ಲೈಮ್ ಸೋಡಾ ಕುಡ್ಕೊಂಡು ಡಿಸ್ಪೋಸ್ ಆದ್ವಿ. ಸೊ ನೆಕ್ಸ್ಟ್ ನಾವು ಹೋದಂಥ ಪ್ಲೇಸ್ ಬಂದು ಮುಂಚೆನೇ ಪ್ಲ್ಯಾನ್ ಮಾಡ್ದಂಗೆ ಭಾರತಿದು ಒಂದು ಅಪಾರ್ಟ್ಮೆಂಟ್ ಇದೆ. ಅಲ್ಲಿ ಯೂಶ್ವಲಿ ಯಾವಾಗಾದರೂ ಈ ಥರ ಫ್ಯಾಮ್ಲಿ ಗೆಟ್ ಟುಗೆದರ್ಸ್ ಇಂಥ ಟೈಮಲ್ಲಿ ಮಾತ್ರ ಅದನ್ನು ಯೂಸ್ ಮಾಡ್ತಾರೆ. ಸೊ ಇವತ್ತು ನಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ಗೆ ಆ ಒಂದು ಅಪಾರ್ಟ್ಮೆಂಟಿಗೆ ಹೋಗ್ತಾಯಿದ್ದೀವಿ. ಅಂಕಲ್ ಸಹ ನಮ್ಮನ್ನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಗೆ ಏನೇನು ಬೇಕೋ ಎಲ್ಲ ಪಾರ್ಸೆಲ್ ತಂದುಬಿಟ್ಟಿದ್ರು. ಅಂದರೆ ಫ್ರೂಟ್ಸ್ ಆಗಲಿ, ಸ್ವೀಟ್ಸ್ ಆಗಲಿ, ಸ್ನ್ಯಾಕ್ಸ್ ಆಗಲಿ. ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮಕ್ಕಳಿಗೆ ಏನೇನು ಬೇಕು ಅಂತ ತರ್ತಾರಲ್ವ, ಅಂಕಲ್ ಈ ವಯಸ್ಸಲ್ಲೂ ಸಹ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ತಿಂತಾಯಿದ್ವಿ ಅದನ್ನೆಲ್ಲನೂ ಇವಾಗೂ ತಂದಿದ್ರು. ಬಾದಾಮ್ ಮಿಲ್ಕಿಂದ ಸಹ ನೋಡ್ತಾ ಇರ್ಬೋದು, ಲಗೇಜು ಫುಲ್ಲು ಒಂದು ಬಕೆಟ್ ತುಂಬ ಬರೀ ಸ್ನ್ಯಾಕ್ಸೇ ಇದೆ. ಸೊ ಎಲ್ಲನೂ ನಮ್ಮನ್ನು ಕರ್ಕೊಂಡೋಗಿ ಅಪಾರ್ಟ್ಮೆಂಟಿಗೆ ಬಿಟ್ಟರು. ಸೊ ನಾವು ಬರೋಷ್ಟರಲ್ಲೇ ಆಲ್ಮೋಸ್ಟ್ ಲಂಚೆಲ್ಲ ಮುಗಿಸ್ಕೊಂಡು ಅರೌಂಡ್ 3 to 4 o'clock ಆಗಿತ್ತು. ಸೊ ಇನ್ನು ಅಪಾರ್ಟ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಔಟ್ಸ್ಕಟ್ಸಲ್ಲಿದೆ, ನೇಚರ್ ಮಧ್ಯದಲ್ಲಿದೆ, ಮತ್ತು ಎಲ್ಲ ಫೆಸಿಲಿಟೀಸು ಇದೆ. ಈ ಥರ ಗೆಟ್ ಟುಗೆದರ್ಗೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಅಪಾರ್ಟ್ಮೆಂಟು. ಸ್ವರ್ಣಗೃಹ ಅಂತ ಕೋಲಾರ ಬ್ಯಾಂಗ್ಳೂರು ಹೈವೇಲಿದೆ.
ಸೊ ಒಂದು 2 BHK ಅಪಾರ್ಟ್ಮೆಂಟ್ ಇದು. ಜಸ್ಟ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸಿಗೆ ತೆಗ್ದಿಟ್ಟಿದ್ದಾರೆ. ಸೊ ಎಲ್ಲನೂ ಆಲ್ರೆಡಿ ಎಲ್ಲ ಸೆಟಪ್ ಇತ್ತು. ಸೊ ನಾವು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೈಟ್ ಅಲ್ಲೇ ಸ್ಟೇ ಮಾಡಿ ಎಷ್ಟಿದೆಯೋ ಎಲ್ಲ ಮಾತೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಡಿಸ್ಪರ್ಸ್ ಆಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಲಾಸ್ಟ್ ಟೈಮ್ ನಾವು ಈ ಥರ ಔಟಿಂಗ್ ಪ್ಲ್ಯಾನ್ ಮಾಡಿದಾಗ ಜಸ್ಟ್ ಡೇ ಔಟಿಂಗ್ ಮಾಡಿದ್ವಿ. ಬಟ್ ಅವಾಗ ಎಷ್ಟು ಮಾತಾಡಿದ್ರೂ ಅದು ಒಂಥರ ಸಮಾಧಾನ ಆಗಲಿಲ್ಲ. ಅದಕ್ಕೆ ಈ ಸಲ 1 ನೈಟ್ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಟ್ಲೀಸ್ಟ್ ಆವಾಗ ನೈಟೆಲ್ಲ ಮಾತಾಡ್ಬೋದು ಅಂತ. ಸೊ ಏನು ಒಂದು ಕೂಡ ಅಲ್ಲಿ ಅರ್ಥಪೂರ್ಣವಾಗಿರೋಂಥ ಡಿಸ್ಕಷನ್ಸ್ ಇಲ್ಲ ಅಂದ್ರೂ ಮಾತಾಡ್ತಾನೇ ಇರ್ತೀವಿ ಅಂದರೆ ಅದು ಫ್ರೆಂಡ್ಸ್ ಜೊತೆ ಅಷ್ಟೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸೇಷನ್ ಆಗುತ್ತೆ. ಎಸ್ಪೆಷಲಿ ಈ ನಮ್ಮ ಒಂದು ಬ್ಯುಸಿ ಹೆಕ್ಟಿಕ್ ಲೈಫ್ ಸ್ಟೈಲ್ಸಲ್ಲಿ ಒಂದು ದಿನ ಈ ಥರ ಫ್ರೆಂಡ್ಸ್ನ ಎಲ್ಲರನ್ನೂ ಮೀಟಾಗಿ ಈ ಥರ ಗೆಟ್ ಟುಗೆದರ್ ಆಗೋದ್ರಿಂದ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಅಂಕಲ್ ಎಷ್ಟು ತಂದಿದ್ದಾರೆ ಸ್ನ್ಯಾಕ್ಸು, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಿನ್ನಲಿ ಅಂತ. ನಾವು ಚೈಲ್ಡ್ಹುಡಲ್ಲಿ ಜಾಸ್ತಿ ಹನಿ ಕೇಕ್ ತಿಂತಾಯಿದ್ವಿ, ಅದನ್ನು ಸಹ ತಂದಿದ್ರು. ಸೊ ಸಂಜೆ ಕೂತವರು ರಾತ್ರಿ 1 ಗಂಟೆ ಆದ್ರೂ ಮಾತಾಡ್ಕೊಂಡೇ ಇದ್ವಿ. ಅಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಏನಿತ್ತು ಅಷ್ಟು ಮಾತಾಡೋಕ್ಕೋ ಗೊತ್ತಿಲ್ಲ. ಬಟ್ ಟೈಮ್ ಹೋಗಿದ್ದೇ ನಮಗೆ ಗೊತ್ತಿಲ್ಲ. ಅಷ್ಟು ಬೇಗ ಆಗೋಯ್ತಾ ದಿನ ಅಂತ ಅನ್ನಿಸ್ತಾ ಇತ್ತು ನಮಗೆ ಈ ಒಂದು ಡೇ. ಬಟ್ ಸಖತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಎಷ್ಟೇ ಲೈಫಲ್ಲಿ ಟೆನ್ಷನ್ ಇರ್ಬೋದು, ಎಷ್ಟೇ ಸ್ಟ್ರೆಸ್ ಇರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡೋಷ್ಟರಲ್ಲಿ ಎಲ್ಲ ಸ್ಟ್ರೆಸ್ಸು ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಆ ಥರದ್ದೇ ಒಂದು ದಿನ. ಸೊ ನೈಟೆಲ್ಲನೂ ಮಾತಾಡಿ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಮನೆಗಳಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಒಂದು ಒಳ್ಳೆ ಲೈಫಲ್ಲಿ ನೆನಪಿಟ್ಕೊಳ್ಳೋ ಅಂಥ ದಿನ. ಸೊ ನಾನು ಪ್ರತಿಯೊಬ್ಬರಿಗೂ ಈ ವ್ಲಾಗ್ ಮುಖಾಂತರ ಹೇಳೋದು ಒಂದೇ. ಸೊ ಎಷ್ಟೇ ಹೆಕ್ಟಿಕ್ ಲೈಫ್ ಇರ್ಬೋದು, ನೀವೆಷ್ಟೇ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿರ್ಬೋದು, ಇನ್ ಬಿಟ್ವೀನ್ 1 ವೀಕೆಂಡ್ ಈ ಥರ ಫ್ಯಾಮ್ಲಿ ಬಿಟ್ಟು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ. ಸೊ ಯಾವತ್ತಿಗೂ ಇರೋದೇ ಲೈಫು ಮತ್ತು ಫ್ಯಾಮ್ಲಿ, ಜಂಜಾಟ, ಮಕ್ಕಳು, ಅವ್ರನ್ನೆಲ್ಲ ಕೇರ್ ಮಾಡೋದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲರಿಗೂ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಅದು ಬಿಟ್ಟು ನಮಗೆ ಅಂತ ಒಂದು ಟೈಮ್ ಕೊಡ್ಕೋಬೇಕಂದ್ರೆ ಸೊ ಒಂದು ಟೈಮ್ ಅಂತ ಬೇಕಾದರೆ ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಒಬ್ಬರೇ ಟೈಮ್ ಸ್ಪೆಂಡ್ ಮಾಡೋದು ಬೇರೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ 100% ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲರೂ ಮತ್ತೆ ಅಂಕಲ್ ಬಂದರು. ನಾವು ಫೋನ್ ಮಾಡೋ ಅಷ್ಟರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಕೊಡಿಸ್ಕೊಂಡು ಪ್ರತಿಯೊಬ್ಬರ ಮನೆಗೂ ಅವ್ರವ್ರ ಮನೆ ಹತ್ರ ಡ್ರಾಪ್ ಮಾಡಿ ಮತ್ತೆ ಅಂಕಲ್ ಹೊರಟರು. ಸೊ ಈ ರೀತಿ ಇತ್ತು ನಮ್ಮ ಒಂದು ದಿನ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.